ಭ್ರಷ್ಟಾಚಾರ ಅಂದ್ರೆ ಬಿಬಿಎಂಪಿ, ಬಿಬಿಎಂಪಿ ಅಂದ್ರೆ ಭ್ರಷ್ಟಾಚಾರ. ಈ ಮಾತನ್ನ ಬೆಂಗಳೂರಿನ ಜನರೆಲ್ಲ ಹೇಳ್ತಿದ್ದಾರೆ. ಇಲ್ಲಿ ಯಾವುದು ನೆಟ್ಟಗೆ ನಡೆಯಲ್ಲ, ಆದ್ರೆ ದುಡ್ಡು ನುಂಗೋ ಕೆಲಸ ಮಾತ್ರ ಚೆನ್ನಾಗಿ ನಡೆಯುತ್ತೆ. ನೀವು ನೋಡ್ತಿರೋ ಈ ಬ್ಯಾಗ್ಗಳು ಬಿಬಿಎಂಪಿ ಸ್ಕೂಲ್ನಲ್ಲಿ ಓದುವ ಬಡ ಮಕ್ಕಳಿಗಾಗಿ ಸರ್ಕಾರ ನೀಡ್ತಿರೋ ಬ್ರಾಂಡೆಡ್ ಬ್ಯಾಗ್ಗಳು. ಇದನ್ನ ಕೊಟ್ಟು ವಾರ ಕಳೆದಿಲ್ಲ, ಅಷ್ಟರಲ್ಲೇ ಬ್ಯಾಗ್ಗಳ ಅಸಲಿಯತ್ತು ಹೊರಬಿದ್ದಿದೆ. ಶಾಲಾ ಮಕ್ಕಳ ಬ್ಯಾಗ್ನಲ್ಲೂ ಕೋಟಿ ಕೋಟಿ ಲೂಟಿ. ದೋಸ್ತಿ ಸರ್ಕಾರ ಬಡ ಮಕ್ಕಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್, ಯೂನಿಫಾರ್ಮ್, ಶೂ ಹಾಗೂ ಸಾಕ್ಸ್ಗಳನ್ನು ಕೊಡ್ತಿದ್ದೇವೆ ಅಂತ ಎಲ್ಲೆಲ್ಲೂ ಡಂಗೂರ ಸಾರಿತ್ತು. ಅದರಂತೆ ಬಿಬಿಎಂಪಿಗೆ ದುಡ್ಡು ಕೊಟ್ಟು ಟೆಂಡರ್ ಕರೆದು ಬ್ಯಾಗ್ ವಿತರಿಸಿ ಅಂತ ಹೇಳಿತ್ತು. ಹೀಗಾಗಿ ಬಿಬಿಎಂಪಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ಗಳನ್ನು ನೀಡೋಕೆ ಲಿಬರ್ಟಿ ಅನ್ನೋ ಕಂಪನಿಗೆ ಟೆಂಡರ್ ಕೊಟ್ಟಿತ್ತು. 3 ವರ್ಷಗಳಿಗೆ ನೀಡಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಅದರಂತೆ ಕಳೆದ ಜೂನ್ನಲ್ಲಿ ನೀಡಬೇಕಿದ್ದ ಬ್ಯಾಗ್ಗಳನ್ನು ಕಳೆದ ವಾರ ಅಷ್ಟೇ ನೀಡಲಾಗಿದೆ. ಈ ಬ್ಯಾಗ್ಗಳನ್ನು ವಿದ್ಯಾರ್ಥಿಗಳು ಪಡೆದು ನೆಟ್ಟಗೆ 1 ವಾರ ಕೂಡ ಆಗಿಲ್ಲ. ಅಷ್ಟರಲ್ಲೇ ಬ್ಯಾಗ್ಗಳ ಜಿಪ್, ಹೊಲಿಕೆಗಳು ಕಿತ್ತು ಬರ್ತಿವೆ. ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಅಂತ ಹೇಳ್ಬೋದು. ಇದನ್ನು ಕೋಟ್ಯಾಂತರ ರೂಪಾಯಿ ಗುತ್ತಿಗೆ ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕಂಪನಿ ಹೆಸರಲ್ಲಿ, ಅದು ಲಿಬರ್ಟಿ ಕಂಪ್ನಿ ಹೆಸರಲ್ಲಿ ಪಡೆದುಕೊಂಡು ಅದು ಆ ಒಂದು ಗುಣಮಟ್ಟದ ಬ್ಯಾಗ್ಗಳು ಸಪ್ಲೈ ಮಾಡ್ತಾ ಇಲ್ಲ. ಹಂಗಾಗಿ ಇದನ್ನು ತನಿಖೆ ಮಾಡಬೇಕಾಗತ್ತೆ. ಇದು ತನಿಖೆ ಮಾಡಿಲ್ಲ ಅಂದರೆ ಬಡ ಮಕ್ಕಳ ಹಣ ಕೋಟ್ಯಾಂತರ ರೂಪಾಯಿ ದುರುಪಯೋಗ ಮಾಡ್ದಂಗೆ ಆಗುತ್ತೆ. ಇನ್ನು ಈ ಕಂಪನಿ ಟೆಂಡರ್ ಪಡೆಯುವಾಗ ಹೈಫೈ ಬ್ಯಾಗ್ಗಳನ್ನು ಕೊಡ್ತೀವಿ ಅಂತ ಕತೆ ಹೇಳಿತ್ತಂತೆ. ಆದರೆ ಕಂಪನಿ ತೀರಾ ಕಳಪೆ ಗುಣಮಟ್ಟದ ಬ್ಯಾಗ್ಗಳನ್ನು ಪೂರೈಕೆ ಮಾಡಿದೆ ಅಂತ ಆರೋಪಿಸಲಾಗಿದೆ. ಈ ಬಗ್ಗೆ ಪೋಷಕರು ಸಾಕಷ್ಟು ಬಾರಿ ಬಿಬಿಎಂಪಿಗೆ ದೂರು ಕೊಟ್ಟರು. ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮಗಳನ್ನು ಕೈಗೊಳ್ತಿಲ್ವಂತೆ. ಈಗ ಈ ವಿಷಯ ನನ್ನ ಗಮನಕ್ಕೆ ಬಂದಿದೆ, ಕೂಡಲೇ ನಮ್ಮ ಶಿಕ್ಷಣ ಅಧಿಕಾರಿಗಳಿಗೆ ಚೆಕ್ ಮಾಡೋಕೆ ಆದೇಶ ಮಾಡ್ತೀನಿ ಅಂತಿದ್ದಾರೆ. ನಾನು ನಮ್ಮ ಯಾರು ಸ್ಪೆಷಲ್ ಕಮಿಷನರ್ ಎಜುಕೇಷನ್ ಇದ್ದಾರೆ ಮತ್ತು ಎಜುಕೇಷನ್ ಆಫೀಸರ್ ಇದ್ದಾರೆ, ಅವರಿಗೆ ಕೂಡಲೇ ಇದನ್ನು ಕೊಟ್ಟಿರೋ ಅಂಥ ಇದನ್ನೆಲ್ಲ ಸಂಪೂರ್ಣವಾಗಿ ಚೆಕ್ ಮಾಡೋದಕ್ಕೆ ಹೇಳ್ತೇನೆ. ಇದನ್ನು ಕ್ವಾಲಿಟಿ ಸರಿ ಇಲ್ಲದೆ ಇದೆ ಅಂದರೆ ಅವಳನ್ನೆಲ್ಲ ವಾಪಸ್ ಕೊಟ್ಟು ಆಮೇಲೆ ಅವರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡೋದಕ್ಕೆ ಹೇಳ್ತೇನೆ. ಮತ್ತು ಒಂದೇ ಒಂದು ನಯಾ ಪೈಸೆನೂ ಇವುಗಳಿಗೆ ಪೇಮೆಂಟ್ ಮಾಡದೇ ಇರೋ ಹಾಗೆ ಆದೇಶವನ್ನು ಮಾಡ್ತೇನೆ. ಇಷ್ಟು ದಿನ ನಮ್ಮ ಪಾಲಿಕೆಯವರು ರೋಡು, ಪಾರ್ಕು ಅಂತ ಕಾಮಗಾರಿಗಳಲ್ಲಿ ಹಣ ಮಾಡ್ತಿದ್ರು. ಆದರೆ ಈಗ ಮಕ್ಕಳ ಹೆಸರಲ್ಲೂ ಕೊಳ್ಳೆ ಹೊಡೆಯೋಕೆ ಹೊರಟಿದ್ದಾರೆ. ಕಿರಣ್, TV9 ಬೆಂಗಳೂರು.